ವೆಲ್ಕಮ್ ಸ್ಟೂಡೆಂಟ್ಸ್. ನಾವು ಸಿ ಪ್ರೋಗ್ರಾಮ್ ಅಲ್ಗಾರಿದಮ್ ಹೇಗೆ, ಫ್ಲೋ ಚಾರ್ಟ್ ಹೇಗೆ ಅಂಡ್ ಒಂದು ಸ್ಯೂಡೋ ಕೋಡ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ವಾಟ್ ಈಸ್ ಫ್ಲೋ ಚಾರ್ಟ್ ಅನ್ನೋ ಬಗ್ಗೆ ಕೆಲವೊಂದು ಡೀಟೇಲ್ ಇನ್ಫಾರ್ಮೇಶನ್ ನೋಡೋಣ. ಸೊ ಹಿಯರ್ there is we have what is flow chart. A flow chart is a step by step diagrammatic representation of paths to solve the problem. ಸೊ ಹಾಗಾದ್ರೆ ಫ್ಲೋ ಚಾರ್ಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದೀವಿ. ಸೊ ಏನೀಗಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾದ್ರೆ ಸ್ಟೆಪ್ಸ್ ನ ನಾವು ಡಿವೈಡ್ ಮಾಡ್ಕೋಬೇಕು ಅಂತ ನಾವು ಆಗ್ಲೇ ಹೇಳಿದ್ವಿ. ಸೊ ಅದೇ ರೀತಿ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮಾಡಿದ್ರೆ ಅದನ್ನ ಡಯಾಗ್ರಾಮೆಟಿಕಲಿ ಏನಾದ್ರು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಈಸಿ ಮೆಥಡ್ಸ್ ಇದೆ. ಹೌ ಕ್ಯಾನ್ ವಿ ರೆಪ್ರೆಸೆಂಟ್ ದಿಸ್ ಪ್ರಾಬ್ಲಮ್ ಸ್ಟೆಪ್ಸ್ ಇನ್ ಡಯಾಗ್ರಾಮೆಟಿಕ್, ಅದನ್ನ ನಾವು ಫ್ಲೋ ಚಾರ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಸಿಂಬಲ್ಸ್ ಅಂಡ್ ಕನೆಕ್ಷನ್ ಮೆಥಡ್ ಹೇಗೆ ಮಾಡಬೇಕು ಅದಕ್ಕೆ ಕೆಲವೊಂದು ಸಿಂಬಲ್ಸ್ ಇರುತ್ತೆ, ಅದನ್ನ ನೋಡೋಣ ಮುಂದೆ. A flow chart is a visual or graphical representation of an algorithm ಅಂತ ಹೇಳ್ತಾ ಇದೀವಿ. So what is this? So we have defined this step by step procedure is a algorithm. So flow chart is a visual representation of an algorithm ಅಂತ ನಾವು ಇಲ್ಲಿ ಡಿಫೈನ್ ಮಾಡ್ತಾ ಇದೀವಿ. So you can understand. So first you are going to design an algorithm, then you are going to design a flow chart. So flowcharts are pictorial representation of methods to be used to solve a given problem. So we are giving a multiple definitions for your flowchart. Flowchart is a step-by-step diagrammatic representation. Flowchart is a visual or graphical representation of algorithm. Flowchart is a pictorial representation methods to be used to solve a problem. ಈ ರೀತಿ ಮಲ್ಟಿಪಲ್ ಡೆಫಿನೇಷನ್ಸ್ ನ ಕೊಟ್ಟು ಲೆಟ್ಸ್ ಸಿ ಸಮ್ ಅಡ್ವಾಂಟೇಜ್ ಆಫ್ ಫ್ಲೋ ಚಾರ್ಟ್. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ using a flow chart is shows a logical problem displayed in pictorial fashion ಅಂತ ಹೇಳ್ತೀವಿ. ಫಸ್ಟ್ ಅಡ್ವಾಂಟೇಜ್ ಅಂದ್ರೆ ನಾವು ಲಾಜಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನ ವಿಜುವಲೈಸ್ ಮಾಡ್ಕೋಬಹುದು. ಒಂದು ಡಯಾಗ್ರಾಮ್ ತರ ನಿಮ್ಗೆ ನೋಡಿದ್ರೆ ಅದು ಯಾವಾಗ್ಲೂ ನೆನಪಿರುತ್ತೆ. ಸ್ಟೆಪ್ಸ್ ನೋಡೋದಕ್ಕಿಂತ ಡಯಾಗ್ರಾಮ್ ಈಸಿಯಾಗಿ ನೆನಪಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ಸಮ್ ಮೂವೀಸ್ ಯು ವಿಲ್ ಬಿ ಈಸಿಲಿ ರಿಮೆಂಬರಿಂಗ್ ದ ಸೀನ್ಸ್ ಅಂಡ್ ಡೈಲಾಗ್ಸ್ ಎಲ್ಲ ಕೂಡ ನಿಮ್ಗೆ ನೆನಪಿರುತ್ತೆ. ಸೊ ಸೆಕೆಂಡ್ ಅಡ್ವಾಂಟೇಜ್ ವಿ ಹ್ಯಾವ್ ಫ್ಲೋ ಚಾರ್ಟ್ ಇಸ್ ಗುಡ್ ಮೀನ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಅದರ್ ಯೂಸರ್ಸ್. ಸೊ ಇದು ಹೇಗೆ ಹೇಳುತ್ತೆ ಅಂದ್ರೆ ಫ್ಲೋ ಚಾರ್ಟ್ ಕೆಲವು ಪ್ರೋಗ್ರಾಮಿಂಗ್ ಬರ್ದೇ ಇರೋರು ಸಹ ಈ ಡಯಾಗ್ರಾಮ್ ನ ನೋಡಿದ ತಕ್ಷಣ ಕೆಲವೊಮ್ಮೆ ಅರ್ಥ ಆಗುತ್ತೆ. ಫಸ್ಟ್ ಯಾವ್ದು ಸ್ಟಾರ್ಟ್ ಯಾವ್ದು ಅಂತ ಕೆಲವೊಂದು ಹಿಂಟ್ಸ್ ನ ನಾವು ಫ್ಲೋ ನ ಡಿಫೈನ್ ಮಾಡಿರ್ತೀವಿ. ಅಂಡ್ ಡಯಾಗ್ರಾಮ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಬೈ ಸ್ವಲ್ಪ ಡಯಾಗ್ರಾಮೆಟಿಕ್ ನಾಲೆಡ್ಜ್ ಇದ್ರೆ ಖಂಡಿತ ಎಲ್ರಿಗೂ ಅರ್ಥ ಆಗ್ಬೋದು ಇದು. ಸೊ ಅದರಿಂದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಫ್ಲೋ ಚಾರ್ಟ್ ಈಸ್ ಮೋರ್ ಬೆನಿಫಿಷಿಯಲ್ ದ್ಯಾನ್ ಅಲ್ಗಾರಿದಮ್ಸ್ ಅಂತ ಹೇಳ್ಬೋದು. ಈವನ್ ಈ ಸೂಡೋ ಕೋಡ್ ಗಿಂತ ಅಲ್ಗಾರಿದಮ್ಸ್ ಬೆಟರ್ ಇರುತ್ತೆ. ಅಲ್ಗಾರಿದಮ್ಸ್ ಗಿಂತ ಫ್ಲೋ ಚಾರ್ಟ್ಸ್ ವರ್ ಮೋರ್ ಅಂಡರ್ಸ್ಟ್ಯಾಂಡಬಲ್. ಓಕೆ, ಥರ್ಡ್ ಪಾಯಿಂಟ್ ವಿ ಹ್ಯಾವ್ ಫ್ಲೋ ಚಾರ್ಟ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಬ್ರೇಕ್ ಇಂಟು ಪಾರ್ಟ್ಸ್. ಹ್ಯೂಜ್ ಸೈಜ್ ಅಲ್ಗಾರಿದಮ್ಸ್ ನ ನಾವು ಡಯಾಗ್ರಾಮ್ ಅಲ್ಲಿ ಪ್ಯಾಕ್ ಮಾಡೋಕ್ಕಾಗಲ್ಲ. ಸೊ ದೇರ್ ವಿ ನೀಡ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಬ್ಲಮ್ಸ್ ಇನ್ ಸ್ಮಾಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಡಯಾಗ್ರಾಮ್ಸ್ ನ ನಾವು ಡ್ರಾ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸೊ 100 ಲೈನ್ಸ್ ಆಫ್ ಕೋಡ್ ಇದೆ, 100 ಲೈನ್ಸ್ ಆಫ್ 100 ಸ್ಟೆಪ್ಸ್ ಇನ್ವಾಲ್ವ್ ಆಗಿರೋಂಥ ಒಂದು ನೀವು ಅಲ್ಗಾರಿದಮ್ ಮಾಡಿದ್ರೆ ಅಂದ್ರೆ 100 ಡಯಾಗ್ರಾಮ್ ಇಂಡಿವಿಜುವಲ್ ಬ್ಲಾಕ್ಸ್ ನ ನೀವು ಡ್ರಾ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಆದ್ರಿಂದ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಮಾಡ್ಯುಲರೈಸ್ ಮಾಡ್ಬೇಕಾಗುತ್ತೆ. ಆದ್ರಿಂದ ಫ್ಲೋ ಚಾರ್ಟ್ ಮಾಡೋದು ಹೇಗಾಗುತ್ತೆ ಅಂದ್ರೆ ಇಟ್ ಬಿಕಮ್ಸ್ ಮಚ್ ಮೋರ್ ಮಾಡ್ಯುಲರ್. ಪಾರ್ಟ್ ಬೈ ಪಾರ್ಟ್ ನ ನಾವು ಸಬ್ ಪ್ರಾಬ್ಲಮ್ ನ ಸಬ್ ಡಿವಿಷನ್ ಮಾಡ್ಬೇಕಾಗುತ್ತೆ. ಓಕೆ, so there the process of building a flow chart will give you additional understanding of the problem ಅಂತ ನಾವು ಹೇಳ್ಬೋದು. So next we have flow chart is a permanent record of solution which can be consolidated at later time. So it is like documentation to your problem which you are analysis step ನಲ್ಲಿ ಮಾಡಿರುವಂತ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. So here you can see some difference between the algorithm and flow chart. It's going to be very useful you to differentiate between what is need and difference of algorithm and flow chart. So first point we have algorithm is a method of step and logical procedure to solve a problem. Solving the problem ಅಂತ ಹೇಳ್ತೀವಿ. ಲಾಜಿಕಲ್ ಸ್ಟೆಪ್ ಬೈ ಸ್ಟೆಪ್ ನ ಲಾಜಿಕಲ್ ಪ್ರೊಸೀಜರ್ ಅಂತ ಹೇಳ್ತಾ ಇದೀವಿ. Whereas flow chart is a diagrammatical representation. ಸೊ ಇಲ್ಲಿ ಸ್ಟೆಪ್ಸ್ ವರ್ಡ್ಸ್ ಅಲ್ಲಿ ಇರುತ್ತೆ, ಇಲ್ಲಿ ಡಯಾಗ್ರಾಮೆಟಿಕ್ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಇಟ್ ಕಂಟೈನ್ ಸ್ಟೆಪ್ ಬೈ ಸ್ಟೆಪ್ ಇಂಗ್ಲಿಷ್ ಡಿಸ್ಕ್ರಿಪ್ಷನ್. ಅಲ್ಗಾರಿದಮ್ ಅಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇಂಗ್ಲಿಷ್ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಫ್ಲೋ ಚಾರ್ಟ್ ಅಲ್ಲಿ ಇಟ್ ಎಂಪ್ಲಾಯ್ಸ್ ಸೀರೀಸ್ ಆಫ್ ಬ್ಲಾಕ್ಸ್ ಅಂಡ್ ಆರೋಸ್ ಅಂಡ್ ಡಯಾಗ್ರಾಮ್. ಒಂದು ಡಯಾಗ್ರಾಮೆಟಿಕ್ ಎಲಿಮೆಂಟ್ಸ್ ಏನಿದೆ, ಒಂದು ರೆಕ್ಟಾಂಗಲ್ ಡಯಾಗ್ರಾಮ್ಸ್, ಆರೋ ಈ ರೀತಿ ಯೂಸ್ ಮಾಡ್ಕೊಂಡಿರುತ್ತೆ. ಬೇಸಿಕ್ ಎಲಿಮೆಂಟ್ಸ್ ಆರ್ ಆರೋಸ್, ಸಮ್ ಡಯಾಗ್ರಾಮೆಟಿಕಲ್ ಬ್ಲಾಕ್ಸ್ ಅಂತ ಹೇಳ್ಬೋದು. ಅದು ನಿಮ್ಗೆ ಅಲ್ಲಿ ಒಂದು ಫ್ಲೋ ಚಾರ್ಟ್ ನೋಡೋವರೆಗೂ ನಿಮ್ಗೆ ಅದು ಅರ್ಥ ಆಗಲ್ಲ. ಆಫ್ಟರ್ ದಿ ಸ್ಟೆಪ್ಸ್
we'll get into the individual blocks of flowchart ನೋಡೋಣ. So these flowcharts algorithms are useful for small problems. Problems ಇದ್ರು ಪ್ರಯತ್ನ ಮಾಡ್ಬೋದು. Whereas the flowchart is useful for representation of complicated program. Actually difference ಆಗ್ತಾ ಹೋಗುತ್ತೆ. Complex programs are probably inadequate. For complex programs, algorithm prove to be inadequate. For complex program, flowchart will be adequate. ಅಂದ್ರೆ algorithms ಮಾಡಕ್ ಕಷ್ಟ, ಇದರಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ವಿ. ಬಟ್ ದಿ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಎನ್ ಅಡ್ವಾಂಟೇಜ್ ಓವರ್. ಇದು ಕೆಲವೊಮ್ಮೆ ಇರ್ರಿಲೆವೆಂಟ್ ಪಾಯಿಂಟ್ ಆಗುತ್ತೆ. ಅಲ್ಗಾರಿದಮ್ ಅಲ್ಲೂ ಕೂಡ ನೀವು ಮೋಸ್ಟ್ ಕಾಂಪ್ಲಿಕೇಟೆಡ್ ನ ಡಿರೈವ್ ಮಾಡೇ ಫ್ಲೋ ಚಾರ್ಟ್ ಬರಬೇಕು. ಕನಾಟ್ ಜಂಪ್ ದ ಫ್ಲೋ ಚಾರ್ಟ್ ಇನ್ ಬಿಟ್ವೀನ್ ಅಲ್ಲ. ಸೊ ಓಕೆ, ಸೊ ಒಂದು ಫ್ಲೋ ಚಾರ್ಟ್ ನೋಡೋಕ್ಕೂ ಮುಂಚೆ ನಾನು ಕೆಲವೊಂದು ಡಯಾಗ್ರಾಮೆಟಿಕಲ್ ಬ್ಲಾಕ್ಸ್ ನೋಡೋಣ. ಹೆಂಗೆ ಅಂದ್ರೆ ಈ ಡಯಾಗ್ರಾಮೆಟಿಕಲ್ ಬ್ಲಾಕ್ಸ್ ನ ಕಂಬೈನ್ ಮಾಡಿದ್ರೆ ಯು ವಿಲ್ ಬಿಲ್ಡ್ ಎ ಕಂಪ್ಲೀಟ್ ಫ್ಲೋ ಚಾರ್ಟ್ ಆಗಕ್ಕೆ ಸಾಧ್ಯ. ಸೊ ಈ ಡಯಾಗ್ರಾಮೆಟಿಕಲ್ ಎಲಿಮೆಂಟ್ಸ್ ಏನು ಅಂತ ತಿಳ್ಕೊಂಡ್ರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಟು ಡ್ರಾ ಎ ಫ್ಲೋ ಚಾರ್ಟ್. ಸೊ ಹಿಯರ್ ವಿ ಹ್ಯಾವ್ ಎ ಸಿಂಬಲ್ ವಿಚ್ ವಿ ಕಾಲ್ ಇಟ್ ಆಸ್ ಎನ್ ಓವಲ್. ಇಲ್ಲಿ ನಿಮ್ಗೆ ಏನ್ ಸಿಂಬಲ್ ಕಾಣ್ತಾ ಇದೆ, ಇದು ಓವಲ್ ಅಂತ ಹೇಳ್ತೀವಿ. ಸೊ ಓವಲ್ ಈ ರೆಕ್ಟಾಂಗಲ್ ವಿತ್ ರೌಂಡೆಡ್ ಸೈಡ್ಸ್. ಕಾರ್ನರ್ ಅಲ್ಲಿ ರೌಂಡೆಡ್ ಇರುತ್ತೆ, ಅಂದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ ಈ ಪಾರ್ಟ್ ಅಲ್ಲಿ ರೌಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಇದನ್ನ ನಾವು ಓವಲ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು, ಇದು ಸ್ಟಾರ್ಟ್ ಅಥವಾ ಸ್ಟಾಪ್ ರೆಪ್ರೆಸೆಂಟ್ ಮಾಡ್ತವೆ. ನೀವು ಒಂದು ಫ್ಲೋ ಚಾರ್ಟ್ ಬರಿಬೇಕಾದ್ರೆ ಈ ಸಿಂಬಲ್ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಅಲ್ಲಿ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಮತ್ತೆ ಫ್ಲೋ ಚಾರ್ಟ್ ಮುಗೀತು ಅನ್ಬೇಕಾದ್ರೆ ಇದೇ ಸಿಂಬಲ್ ರೆಪ್ರೆಸೆಂಟ್ ಮಾಡಿ ಎಂಡ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸ್ಟಾರ್ಟ್ ಅಂಡ್ ಸ್ಟಾಪ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಇನ್ಪುಟ್ ಔಟ್ಪುಟ್ ಇಂಡಿಕೇಟರ್. ಇದಕ್ಕೇನು ಪ್ಯಾರಲೋಗ್ರಾಮ್ ಅಂತ ಹೇಳ್ತಾರೆ. ಈ ಡಯಾಗ್ರಾಮ್, ಈ ಬ್ಲಾಕ್ ಆಫ್ ಡಯಾಗ್ರಾಮ್ ರೆಕ್ಟ್ಯಾಂಗಲ್ ಏನಾಗಿದೆ, ಸ್ವಲ್ಪ ಶೇರ್ ಆಗಿದೆ, ವರ್ಟಿಕಲಿ ಒಂದ್ ಸೈಡ್ಗೆ ವಾಲ್ ಇದೆ. ಈ ತರದನ್ನ ಪ್ಯಾರಲೋಗ್ರಾಮ್ ಅಂತ ಹೇಳ್ತೀವಿ. ಇದು ರೆಪ್ರೆಸೆಂಟ್ಸ್ ಇನ್ಪುಟ್ ಅಂಡ್ ಔಟ್ಪುಟ್ ಅಥವಾ ರೀಡ್ ಆಪರೇಷನ್ಸ್ ಇದ್ದಾಗ. ಕಂಪ್ಯೂಟರ್ಗೆ ಇನ್ಪುಟ್ ಮಾಡ್ತಾ ಇದೀರಾ ಅಥವಾ ಕಂಪ್ಯೂಟರ್ ಔಟ್ಪುಟ್ ಮಾಡ್ತಾ ಇದೀರಾ, ಈ ತರ ಆಪರೇಷನ್ಸ್ ಇದ್ದಾಗ ಈ ಡಯಾಗ್ರಾಮ್ ಅಲ್ಲಿ ನೀವು ಅದನ್ನ ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್, process indicator. A regular rectangle is used to indicate the set of processing operation ಅನ್ನತ್ರ. ಸೊ ಹೆಂಗೆ ಅಂದ್ರೆ ಅಡಿಷನ್, ಮಲ್ಟಿಪ್ಲಿಕೇಶನ್ ಈ ತರ ಆಪರೇಷನ್ ಮಾಡ್ತಾ ಇದ್ರೆ, ಏನಾದ್ರು ಲೂಪಿಂಗ್ ಮಾಡ್ತಾ ಇದ್ರೆ ಅಂದಾಗ ಈ ರೆಪ್ರೆಸೆಂಟೇಷನ್ ಕ್ಯಾಲ್ಕುಲೇಷನ್ ಏನಿದೆ ಅದನ್ನ ರೆಕ್ಟ್ಯಾಂಗಲ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಸೊ 3 ಮೇಜರ್ ಬ್ಲಾಕ್ಸ್. ಅನದರ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಎ ಡಿಸಿಷನ್ ಮೇಕರ್. ಒಂದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಬಂದಿದೆ. ಫಾರ್ ಎಕ್ಸಾಂಪಲ್ ಆಫ್ಟರ್ ಇಫ್ ಕಂಡೀಷನ್ ಏನಿದೆ, ಇಫ್ ಫಾರ್ ಈ ತರ ಇರುತ್ತೆ, ಇದರಲ್ಲೂ ಕೂಡ ಒಂದು ಕೆಲವೊಂದು ಡಿಸಿಷನ್, ಇಫ್ ಇಸ್ ಎ ಕಂಪ್ಲೀಟ್ ಡಿಸಿಷನ್ ಅಂಡ್ ಕಂಟ್ರೋಲ್ ಬ್ಲಾಕ್ಸ್ ಸ್ವಿಚ್, ಇಫ್ ಆ ತರ ಕೆಲವೊಂದು ಕಂಟ್ರೋಲ್ ಬ್ಲಾಕ್ಸ್ ಇರುತ್ತೆ. ವೆರಿ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿವರೆಗೂ ಒಂದ್ ಪಾತ್ ಇರುತ್ತೆ. ಆಫ್ಟರ್ ದಟ್ ಫ್ಲೋ ಚಾರ್ಟ್ ಈಸ್ ಗೋಯಿಂಗ್ ಟು ಬಿ 2 ಡಿಫ್ರೆಂಟ್ ಪಾತ್. ಮುಂದೆ 2 ಡಿಫ್ರೆಂಟ್ ಬೇರೆ ಬೇರೆ ಪಾತ್ ಆಗಿ ಡಿವೈಡ್ ಆಗಿರುತ್ತೆ. ಒಂದು ಸ್ಟಾರ್ಟಿಂಗ್ ಒಂದ್ ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ, ನೆಕ್ಸ್ಟ್ 2 or 3 ಡಿಫ್ರೆಂಟ್ ಪಾತ್, ದೇರ್ ವಾಸ್ 2 ಡಿಫ್ರೆಂಟ್ ಕೇಸಸ್ ಅಂತ ಏನಾಯ್ತು, ಆ ತರ ಎಕ್ಸಿಕ್ಯೂಷನ್ ಕಂಡೀಷನ್ ಅಂತ ಇರುತ್ತೆ. ಸೊ ಆಗ ಫಸ್ಟ್ ಆಫ್ಟರ್ ದಿಸ್ ಕಂಡೀಷನ್, ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಡೀಷನ್ ಹೇಳೋದಾದ್ರೆ, ಇಫ್ ರ್ಯಾಂಕ್ 10ಕ್ಕಿಂತ ಕಮ್ಮಿ ರ್ಯಾಂಕ್ ಇರೋರಿಗೆ 1 ಮಾರ್ಕ್ಸ್. ಫಾರ್ ಎಕ್ಸಾಂಪಲ್, ಸೊ ನೀವು 35ಗಿಂತ ಹೆಚ್ಚಿಗೆ ಬಂದಿರೋರು ಪಾಸ್ ಅಂತ ಹಾಕ್ಬೇಕು, 35ಗಿಂತ ಕಮ್ಮಿ ಮಾರ್ಕ್ಸ್ ತೆಗೆದಿರೋರು ಫೇಲ್ ಅಂತ ಹಾಕ್ಬೇಕು ಅಂತ ಅನ್ಕೊಂಡಾಗ ಈ ಕಂಡೀಷನ್ ಅಲ್ಲಿ ನಾವು ಮಾರ್ಕ್ಸ್ ನ ಚೆಕ್ ಮಾಡ್ತೀವಿ. ಒನ್ಸ್ ಯು ಚೆಕ್ ಮಾರ್ಕ್ಸ್, ಪಾಸ್ ಆಗಿದ್ರೆ ರೈಟ್ ಹೋಗುತ್ತೆ, ಫೇಲ್ ಆಗಿದ್ರೆ ಲೆಫ್ಟ್ ಹೋಗುತ್ತೆ. ಆ ತರ ಒಂದು ಫ್ಲೋ ನ ಡಿಫ್ರೆನ್ಶಿಯೇಟ್ ಮಾಡ್ತದೆ. ಸೊ ಹಿಯರ್ ಫ್ಲೋ ಆಫ್ ಲೈನ್ಸ್, ಈ ಆರೋ, ರೆಗ್ಯುಲರ್ ಆರೋ ನೀವು ಡಯಾಗ್ರಾಮ್ ಮಾಡ್ಬೇಕಾದ್ರೆ ಆರೋ ಸಿಂಬಲ್ಸ್ ಏನ್ ಮಾಡ್ತೀರಾ, ಇಟ್ ಇಂಡಿಕೇಟ್ಸ್ ದ ಫ್ಲೋ ಆಫ್ ಅಲ್ಗಾರಿದಮ್ ಫ್ಲೋ ಆಗೋ ಡೈರೆಕ್ಷನ್ ನ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಎನಿ ಕನೆಕ್ಟೆಡ್, ಈಗ ನಾವು 2-3 ಬ್ಲಾಕ್ ಏನ್ ನೋಡಿದ್ವಿ, ಅವನ್ನ ಇಂಟರ್ ಕನೆಕ್ಟ್ ಮಾಡ್ಬೇಕಾದ್ರೆ ನೀವು ಆರೋಸ್ ಯೂಸ್ ಮಾಡಿ ಅದನ್ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಪೇಜ್ ಕನೆಕ್ಟರ್ ಅಂತ ಹೇಳ್ತಾರೆ. ಇದು ಹೆಂಗೆ ಅಂದ್ರೆ ಒಂದ್ ಪೇಜ್ ಇಂದ ಡಯಾಗ್ರಾಮ್ ಹೇಳಿದ್ವಿ ನಾವು, ಆ ಫ್ಲೋ ಚಾರ್ಟ್ ಬರೀತಿದಂಗೆ ಮಲ್ಟಿಪಲ್ ಪೇಜಸ್ ಹೋದಾಗ ಒಂದ್ ಪೇಜ್ ಟು ಇನ್ನೊಂದ್ ಪೇಜ್ ಹೆಂಗಾರು ಲಿಂಕ್ ಕೊಡ್ಬೇಕಂದ್ರೆ ಓವಲ್ ಒಂದು ಸರ್ಕಲ್ ಹಾಕಿ ಆರೋ ಕನೆಕ್ಷನ್ ಹಾಕಿದ್ರೆ ಪೇಜ್ ಎಂಡ್ ಆಗಿ ನೆಕ್ಸ್ಟ್ ಪೇಜ್ಗೆ ಹೋಗಿದೆ ಅನ್ನೋ ರೀತಿನಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಆಫ್ ಪೇಜ್ ಕನೆಕ್ಟರ್, ದಿಸ್ is a very different connector. It connects represent the break in the path of flow.
ಆ ಫ್ಲೋ ಏನಾಗಿದೆ ಅದು ಎಂಡ್ ಆಗಿರುತ್ತೆ ಅನ್ನೋದಕ್ಕೆ ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. ಅಲ್ಗಾರಿದಮ್ ಎಂಡ್ ಆಗಿರಲ್ಲ, ಜಸ್ಟ್ ಫ್ಲೋ ಮಾತ್ರ ಎಂಡ್ ಆಗಿರುತ್ತೆ, ಪೇಜ್ ಅಲ್ಲಿ ನೆಕ್ಸ್ಟ್ ಪಾತ್ ಕಂಟಿನ್ಯೂ ಆಗಿರುತ್ತೆ. ಆ ತರ ಕೇಸಲ್ಲಿ ಹಿಂಗೆ ಮಾಡ್ಬೋದು. ಸೊ ನಾನು ಹಿಂಗೆ ಡೈನಾಮಿಕಲಿ ಎಷ್ಟು ಡೆಫಿನೇಷನ್ ಹೇಳಿದ್ರು ಕೂಡ ಕನ್ಫ್ಯೂಸ್ ಆಗ್ತಾ ಹೋಗ್ತೀರಾ ಅಂಟಿಲ್ ಲೆಟ್ಸ್ ಯು ಫೈಂಡ್ ಎ ರಿಯಲ್ ಫ್ಲೋ ಚಾರ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಒಂದು ಕಂಪ್ಲೀಟ್ ಫ್ಲೋ ಚಾರ್ಟ್ ನ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಏನ್ ಸಿಂಪಲ್ ಪ್ರಾಬ್ಲಮ್ ಟು ಒಂದು ಪ್ರಾಬ್ಲಮ್ ಏನಿದೆ, ಡ್ರಾ ದ ಫ್ಲೋ ಚಾರ್ಟ್ ಫಾರ್ ದ ಫಾಲೋಯಿಂಗ್. ವಾಟ್ ಇಸ್ ಅವರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್? ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸ್, ಸೊ ಹಿಯರ್ ವಿ ಹ್ಯಾವ್ a simple problem statement which is a quadratic equation ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅದನ್ನ ಫ್ಲೋ ಚಾರ್ಟ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡೋಣ. ಸೊ ಕ್ವಶನ್ ಈಸ್ ax² plus bx plus c is equal to 0. ಇದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಇನ್ ಯುವರ್ ಕಂಪ್ಯೂಟರ್. ಸೊ ಹೇಗೆ ಒಂದು ಸ್ಟಾರ್ಟ್ ಸಿಂಬಲ್ ರೆಪ್ರೆಸೆಂಟ್ ಮಾಡಿರ್ತೀವಿ, ದಿಸ್ ಇಸ್ ಕಾಮನ್ ಫಾರ್ ಆಲ್ ಯುವರ್ ಫ್ಲೋ ಚಾರ್ಟ್ಸ್. ಡೋಂಟ್ ಫರ್ಗೆಟ್ ಟು write a start symbol and the word at the beginning of your flow chart. So next, so ಈ ಈಕ್ವೇಶನ್ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದ್ರೆ ಯು ನೀಡ್ 3 ವೇರಿಯೇಬಲ್ಸ್ ಎ ಬಿ ಸಿ, ಮೂರನ್ನ ರೀಡ್ ಮಾಡಬೇಕಾಗುತ್ತೆ. ಸೊ ಇನ್ಪುಟ್ ನ ಸ್ಕ್ವೇರ್ ಟಿಲ್ಟೆಡ್ ಶೇರ್ ಫಾರ್ಮೆಟ್ ಅಲ್ಲಿ ಪ್ಯಾರಲೋಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಇನ್ಪುಟ್ ಎ ಬಿ ಸಿ. ಸೊ ಒನ್ಸ್ ಯು ರೀಡ್ ವ್ಯಾಲ್ಯೂಸ್, ವಾಟ್ ಯು ಕ್ಯಾನ್ ಡೂ, ನೀವು ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡಬೇಕಾದ್ರೆ ಒಂದು ಸಬ್ ಮಾಡ್ಯೂಲ್ ಎ ಬಿ ಸ್ಕ್ವೇರ್ ಮೈನಸ್ 4ac ಮಲ್ಟಿಪ್ಲಿಕೇಶನ್ ಏನ್ ಮಾಡ್ತೀರಾ ಅದನ್ನ ನಾವು ಕಂಪ್ಯೂಟರೈಸ್ಡ್ ಆಗಿ ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ ಅಂತ ಡಿವೈಡ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಅಂತ ಕನ್ಸಿಡರ್ ಮಾಡಿದೀವಿ. ಅದನ್ನ ನಾವು ಒಂದು ಸ್ಕ್ವೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. ಯಾಕೆ? ಸ್ಕ್ವೇರ್ ರೆಪ್ರೆಸೆಂಟ್ ಈಸ್ ಈಕ್ವಲ್ ಟು ಪ್ರೋಸೆಸ್ ಇಂಡಿಕೇಟರ್. ಸ್ಕ್ವೇರ್ ಅಲ್ಲಿ ನಾವು ಪ್ರೋಸೆಸ್ ಇಂಡಿಕೇಶನ್ ತೋರಿಸ್ತಾ ಇದೀವಿ. ಸೊ ದಿಸ್ ಕ್ಯಾಲ್ಕುಲೇಷನ್ ಈಸ್ ಎ ಪ್ರಾಸೆಸ್. ಸೊ ಒನ್ಸ್ ಯು ಇವ್ಯಾಲ್ಯೂಯೇಟ್ ಡಿ ಕ್ಯಾಲ್ಕುಲೇಟ್ ಆದ್ಮೇಲೆ ಡಿ ಗ್ರೇಟರ್ ದನ್ ಎಸ್ 0 ಆಗಿದ್ರೆ ಎಸ್ ಆಗುತ್ತೆ, ಔಟ್ಪುಟ್ ಕಾಂಪ್ಲೆಕ್ಸ್ ರೂಟ್ಸ್ ಆಗುತ್ತೆ. ಡಿ ಏನಾದ್ರೂ ಲೆಸ್ ದ್ಯಾನ್ 0 ಆದ್ರೆ ಇಟ್ ಇಸ್ ನಾಟ್ ಎ ಕಾಂಪ್ಲೆಕ್ಸ್ ರೂಟ್, ಆಗ ನೋ ಡೈರೆಕ್ಷನ್ ಹೋಗುತ್ತೆ. ಸೊ ಡಿ ಬೇಸ್ಡ್ ಆನ್ ಡಿ ಯು ಆರ್ ಮೇಕಿಂಗ್ ಎ ಡಿಸಿಷನ್. ಸೊ ಡಿಸಿಷನ್ ನಾವು ಈ ಡೈಮಂಡ್ ಪ್ಯಾರಾಮೀಟರ್ ಅಲ್ಲಿ ಯೂಸ್ ಮಾಡಿದೀವಿ. ಅದಕ್ಕೆ ಏನಂತ ಹೇಳ್ತೀವಿ, ಡಿಸಿಷನ್ ಮೇಕರ್ ಇಸ್ ಎ ಸಿಂಬಾಲಿಕಲಿ ಇಟ್ ಲುಕ್ಸ್ ಲೈಕ್ ಎ ಡೈಮಂಡ್, ಅದಕ್ಕೆ ಇದನ್ನ ಡಿಸಿಷನ್ ಮೇಕರ್ ಅಂತ ಇದೀವಿ. ಸೊ ನೋ ಅಂದ್ರೆ ಈ ಪಾತಲ್ಲಿ ಹೋಗುತ್ತೆ, ಎಸ್ ಅಂದ್ರೆ ಈ ಪಾತಲ್ಲಿ ಹೋಗುತ್ತೆ. ಸೊ ಇಫ್ ಇಟ್ ಈಸ್ ಗ್ರೇಟರ್ ದನ್ 0 ಇಟ್ ಈಸ್ ಎ ಕಾಂಪ್ಲೆಕ್ಸ್ ರೂಟ್ ಅಂತ ಹಾಕಿ ಪ್ರಿಂಟ್ ಮಾಡ್ಬಿಡ್ತೀರಾ. ಸೊ ಇಫ್ ಇಟ್ ಈಸ್ ಲೆಸ್ ದನ್ 0 ಗೋ ಹಿಯರ್, ಈಕ್ವಲ್ ಟು 0 ಆದ್ರೆ ಒಂದು ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಮಾಡಬೇಕು, ನೋ ಆದ್ರೆ ಲೆಸ್ ದನ್ 0ನೇ ಆಗಿದ್ರೆ ಅನದರ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ಅಲ್ಲಿ ಕೂಡ ಒಂದು ಡಿಸಿಷನ್ ಪ್ಯಾರಾಮೀಟರ್ ಬರುತ್ತೆ. ಸೊ ನೆಕ್ಸ್ಟ್ ಏನು, ಲೆಸ್ ದನ್ 0 ಆದ್ರೆ ಈ ಇವ್ಯಾಲ್ಯೂಯೇಷನ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ, ವೈ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ, ದೆನ್ ಪ್ರಿಂಟ್ ಮಾಡ್ತೀರಾ. ಸೊ ಡಿ ಈಕ್ವಲ್ ಟು 0 ಆದ್ರೆ ಈ ರೀತಿ ಯೂಸ್ ಮಾಡ್ಕೊಂಡು ನಾವು ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಡಿ 2 ಇಂಟು ಎ, ಇದು ಮ್ಯಾಥಮೆಟಿಕಲ್ ಇವ್ಯಾಲ್ಯೂಯೇಷನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ವಿ ವಿಲ್ ಪ್ರಿಂಟ್ ಎಕ್ಸ್ ಅಂಡ್ ವೈ. ಅಟ್ ದ ಎಂಡ್ ವಿಲ್ ಸ್ಟಾಪ್. ಸೊ ಸ್ಟಾಪ್ ಸಿಂಬಲ್ ನ ರೆಪ್ರೆಸೆಂಟ್ ಮಾಡೋದು ಯೂಸಿಂಗ್ ಸೇಮ್ ಓವಲ್ ಶೇಪ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ ರೀತಿ ಒಂದು ಡಯಾಗ್ರಾಮೆಟಿಕಲಿ ನೀವು ಫ್ಲೋ ಚಾರ್ಟ್ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಅಲ್ಗಾರಿದಮ್ ಮಾಡ್ಕೊಂಡಿದ್ರೆ ಫ್ಲೋ ಚಾರ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ, ಅದಕ್ಕಿಂತ ಇದು ಕ್ಲಿಯರ್ ಆಗಿ ಅರ್ಥ ಆಗ್ಬೋದು ನಿಮ್ಗೆ. ಫ್ಲೋ ಚಾರ್ಟ್ ಫೈಂಡ್ಸ್ ಕ್ವಶನ್ ಈಸ್ ಡ್ರಾ ಎ ಫ್ಲೋ ಚಾರ್ಟ್ ಟು ಫೈಂಡ್ ದ ಬಿಗ್ಗೆಸ್ಟ್ ಆಫ್ 3 ಅನ್ಈಕ್ವಲ್ ಪಾಸಿಟಿವ್ ನಂಬರ್ಸ್. 3 ನಂಬರ್ ಕೊಡ್ತೀವಿ, ಯಾವುದು ಹೈಯೆಸ್ಟ್ ಬಿಗ್ಗೆಸ್ಟ್ ಅಂತ ಫೈಂಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸ್ಟಾರ್ಟ್ ಮಾಡಿದೀವಿ ಸಿಂಬಲ್ ಓವಲ್ ಶೇಪ್ ಯೂಸ್ ಮಾಡ್ಕೊಂಡು ಪ್ಯಾರಲೋಗ್ರಾಮ್ ಅಲ್ಲಿ ಎ ಬಿ ಸಿ ರೀಡ್ ಮಾಡಿದೀವಿ. ಸೊ ಫಸ್ಟ್ ಏನ್ ಮಾಡೋಣ, ಎರಡು ವ್ಯಾಲ್ಯೂ ಕಂಪೇರ್ ಮಾಡೋಣ. ಈಸ್ ಎ ಗ್ರೇಟರ್ ದನ್ ಬಿ. ಸೊ ಎಸ್ ಆದ್ರೆ ಈ ಕಡೆ ಹೋಗುತ್ತೆ, ನೋ ಆದ್ರೆ ಈ ಕಡೆ ಹೋಗುತ್ತೆ. ಡಿಸಿಷನ್ ಪ್ಯಾರಾಮೀಟರ್ ಎಸ್ ಆರ್ ನೋ. ಸೊ ಇಲ್ಲಿ ಬಂದ್ರೆ ಎ ಗ್ರೇಟರ್ ಅಂತ ಅರ್ಥ, ಎನ ಬಿ ಜೊತೆ ಗ್ರೇಟರ್ ಅಂತ ಫೈಂಡ್ ಮಾಡಿದೀವಿ. ಇಲ್ಲೇನ್ ಮಾಡ್ಬೇಕು, ಈಸ್ ಎ ಗ್ರೇಟರ್ ದನ್ ಸಿ. ಎ ಗ್ರೇಟರ್ ದನ್ ಬಿ ಆಗಿ ಎ ಗ್ರೇಟರ್ ದನ್ ಸಿ ಆದ್ರೆ ಏನಾಗಿರುತ್ತೆ, ಎ ಇಸ್ ಎ ಬಿಗ್ಗರ್ ನಂಬರ್. ಸೊ ಪ್ರಿಂಟ್ ಎ ಅಂತ ಮಾಡ್ಬೋದು. ಸೊ ಇಲ್ಲಾಗಿಲ್ಲ ಅಂದ್ರೆ ಏನಾಗುತ್ತೆ, ಸಿ ಇಸ್ ಎ ಬಿಗ್ಗರ್ ನಂಬರ್, ಸಿ ನ ಪ್ರಿಂಟ್ ಮಾಡ್ಬೋದು. ಇಲ್ಲಿ ಎ ಆಗಿಲ್ಲ ಅಂತಂದ್ರೆ ಬಿ ಗ್ರೇಟರ್ ಇದೆ ಅಂತ ಅರ್ಥ. ಆಗೇನ್ ಮಾಡ್ಬೇಕು, ಬಿ ನ ನೀವು ಸಿ ಜೊತೆ ಕಂಪೇರ್ ಮಾಡ್ತೀರಾ. ಸೊ ಇಲ್ಲಿ ಎಸ್ ಆದ್ರೆ ಬಿ ಇಸ್ ಎ ಬಿಗ್ಗರ್ ನಂಬರ್, ಪ್ರಿಂಟ್ ಇಟ್. ನೋ ಆದ್ರೆ ಸಿ ಇಸ್ ಎ ಬಿಗ್ಗರ್ ನಂಬರ್, ಪ್ರಿಂಟ್ ಇಟ್. ಸೊ ಬೈ ದಿಸ್ ಸ್ಟೇಟ್ಮೆಂಟ್, ಈ ಸ್ಟೆಪ್ ಅಲ್ಲಿ ನಿಮ್ಗೆ ಯು ವಿಲ್ ಗೆಟ್ ವಾಟ್ ಈಸ್ ದ ಬಿಗ್ಗೆಸ್ಟ್ ನಂಬರ್ ಅಮಾಂಗ್ ದ 3. ಮೂರಲ್ಲಿ ಯಾವ್ದು ಬಿಗ್ಗೆಸ್ಟ್ ನಂಬರ್ ಅನ್ನೋದು ಫೈಂಡ್ ಮಾಡ್ಕೊತೀರಾ. ಸೊ ಲಾಸ್ಟ್ ಸ್ಟೆಪ್ ಇಸ್ ಸ್ಟಾಪ್.
ಸೊ ಈ ರೀತಿ ನೀವು ಒಂದು ಡಯಾಗ್ರಾಮೆಟಿಕ್ ಎಲ್ಲ ಎಲಿಮೆಂಟ್ ಯೂಸ್ ಮಾಡಿಕೊಂಡು ಫ್ಲೋ ಚಾರ್ಟ್ ನ ಡ್ರಾ ಮಾಡ್ಬೋದು. ಸೊ ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಹಲವಾರು ಪ್ರಶ್ನೆಗಳು ಕೊಟ್ಟಿದೀವಿ. ಅದಕ್ಕೆ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ನೀವು ಫಸ್ಟ್ ಅಲ್ಗಾರಿದಮ್ ಮಾಡಬೇಕು, ನಂತರ ಫ್ಲೋ ಚಾರ್ಟ್ ಮಾಡಬೇಕು. ಸೊ ಟ್ರೈ ಸಮ್ ಅದರ್ ಕ್ವೆಶನ್ಸ್. ವಾಟ್ ಆರ್ ದ ಕ್ವೆಶನ್ಸ್ ಇನ್ ಗಿವನ್ ಇನ್ ಯುವರ್ ಸಿಲೆಬಸ್? ಸೊ see you next class.